ಥರ್ಡ್ ಗೇರಲ್ಲಿ ಒಂದು ಫುಲ್ ಕೊಡುತ್ತೆ ನೋಡಿ ಗಾಡಿ ಮಾತ್ರ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ಕೆಫೆ ರೇಸರ್ GT 650. ನೋಡಿ ಏನ್ ಕದ್ದರ ಕಾಣಿಸ್ತೈತೆ ಬೈಕ್ ಮಾತ್ರ. GT ಅಂದ್ರೆ ಗ್ರ್ಯಾಂಡ್ ಟೂರರ್ ಅಂತ. ತುಂಬಾ ಜನ ರಾಯಲ್ ಎನ್ಫೀಲ್ಡ್ ಅಲ್ಲಿ ಗೊತ್ತಿರೋದು ಎರಡೇ ಗಾಡಿ. ಒಂದು ಗಾಡಿ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಅದು ಬಿಟ್ರೆ GT 650ನೇ ತುಂಬಾ ಜನ ಗೊತ್ತಿರೋದು. ಇದು ಬಂದ್ಬಿಟ್ಟು ಪ್ಯಾರಲಲ್ ಟ್ವಿನ್ ಇಂಜಿನ್, 648cc, 42 bhp ಮತ್ತೆ 52 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. 2014 ಅಲ್ಲಿ ಕಾಂಟಿನೆಂಟಲ್ GT 535 ಬಿಟ್ಟಿದ್ರು, ಅದೇನ ಓಡಿಲ್ಲ. ಅದೇ ಮುಂದೆ ಹೋಗ್ತಾ ಹೋಗ್ತಾ 2017 ಅಲ್ಲಿ ಕಾಂಟಿನೆಂಟಲ್ GT 650 ಬಿಟ್ರು. ಇದು ಫುಲ್ ಇಂಡಿಯನ್ ರೆವಲ್ಯೂಷನ್ನೇ ಒಂಥರ ಸಕ್ಕದಾಗಿ ಹಿಡಿತು. 650cc ಅಲ್ಲಿ ಸಿಕ್ಕಾಪಟ್ಟೆ ಓಡ್ತು ಈ ಗಾಡಿ. ಮತ್ತೆ ಈ ಕಲರ್ ಮಾತ್ರ ನೋಡಿ, ರೆಡ್ ಕಲರ್ ಬಿಸ್ಲಿಗೆ ಏನ್ ಎದ್ ಕಾಣಿಸ್ತದೆ. ಆ ರೆಡ್ ಕಲರ್ ಮೇಲ್ಗಡೆ ವೈಟ್ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ, ಇದು ಸಖತ್ ಲುಕ್ ಕೊಡುತ್ತೆ ಬೈಕ್ಗೆ. ಫುಲ್ ಅಂಡ್ ಫುಲ್ ಕೆಫೆ ರೇಸರ್ ಈ ಗಾಡಿ ಬಂದ್ಬಿಟ್ಟು. ಕಾರ್ನರಿಂಗು ಅದೆಲ್ಲ ಮಾಡಕ್ಕೆ ಆಗಲ್ಲ, ಏನಂದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ಬೋದು ಈ ಗಾಡಿಯಲ್ಲಿ. ಇದು ಒಂದು 180 170 ಇಂದ 180 ಹೋಗುತ್ತೆ ಟಾಪ್ ಸ್ಪೀಡ್ ಈ ಗಾಡಿ. ಈ ಗಾಡಿಯಲ್ಲಿ ಮೇನ್ ಆಗಿ ಚೇಂಜ್ ಮಾಡಿರೋದು ಬಂದ್ಬಿಟ್ಟು ರೆಡ್ ರೋಸ್ಟರ್ ಎಕ್ಸಾಸ್ಟ್ ನೋಡಿ, ಡ್ಯುಯಲ್ ಎಕ್ಸಾಸ್ಟ್ ಏನ್ ಸಕ್ಕದಾಗಿ ಬರುತ್ತೆ, ಸಿಕ್ಕಾಪಟ್ಟೆ ಲೌಡ್ ಆಗಿದೆ ನೋಡಿ, ಏನ್ ಕ್ರೇಜಿ ಆಗಿ ಬರ್ತಾ ಇದೆ ಸೌಂಡ್ ಈ ಗಾಡಿಯಲ್ಲಿ ಮಾತ್ರ. ಇದು ಬಂದ್ಬಿಟ್ಟು ಸಿಟಿಯಲ್ಲಿ ಒಂದು 18 ಇಂದ 22 ಕೊಡುತ್ತೆ ಅಷ್ಟೇ ಮೈಲೇಜು. ಅದೇ ಹೈವೇಗೆ ಹೋದ್ರೆ ಒಂದು 22 ಇಂದ 25 ಕೊಡ್ಬೋದು, ಜಾಸ್ತಿ ಎಲ್ಲ ಕೊಡೋದೇ ಇಲ್ಲ. ಅದು ಈ ಸೈಲೆನ್ಸರ್ ಚೇಂಜ್ ಮಾಡಿರೋದ್ರಿಂದ ಇನ್ನೂ ಕೊಡಲ್ಲ ಈ ಗಾಡಿಯಲ್ಲಿ. ಇದ್ರಲ್ಲಿ ರೌಂಡ್ ಆಗಿ ರೆಟ್ರೋ ಸ್ಟೈಲ್ ತರ ಕೊಟ್ಟಿದ್ದಾರೆ ನೋಡಿ ಹೆಡ್ಲೈಟ್. ಆಮೇಲೆ ಇದಕ್ಕೊಂದು ವೈಸರ್ ಹಾಕ್ಸಿದೀನಿ. ಆಮೇಲೆ ಫ್ರಂಟ್ ಟು ಬ್ಯಾಕ್ ಎರಡು ಬಂದ್ಬಿಟ್ಟು ಹ್ಯಾಲೋಜಿನ್ ಇಂಡಿಕೇಟರ್ಸ್. ಇವಾಗಿರೋ ಇನ್ಸ್ಟಾಗ್ರಾಮ್ ಹುಡುಗಿರ್ಗೆ ಎಲ್ಲರಿಗೂ GT ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಈ ಗಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಈ ಕಡೆ ಸ್ಪೀಡ್ ತೋರಿಸುತ್ತೆ, ಈ ಕಡೆ RPM ತೋರಿಸುತ್ತೆ. ಇದ್ರೊಳಗಡೆ ಎಷ್ಟು ಫ್ಯೂಲ್ ಇದೆ ಅಂತ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಥರ್ಡ್ ಗೇರ್ ಅಲ್ಲಿ ಒಂದು ಫುಲ್ ಕೊಡುತ್ತೆ ನೋಡಿ ಗಾಡಿ ಮಾತ್ರ. ಈ ಗಾಡಿಯಲ್ಲಿ ಹೈ ಸ್ಪೀಡ್ ಹೋದಾಗ ವ್ಯಾಬ್ಲಿಂಗ್ ಆಗುತ್ತೆ ನೋಡಿ, ಸಿಕ್ಕಾಪಟ್ಟೆ ವ್ಯಾಬ್ಲಿಂಗ್ ಆಗುತ್ತೆ. ಅದೊಂದು ಭಯ ಆಗುತ್ತೆ ಹೈ ಸ್ಪೀಡ್ ಅಲ್ಲಿ ಹೋಗಕ್ಕೆ ಈ ಗಾಡಿಯಲ್ಲಿ. ಇದ್ರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಬಂದ್ಬಿಟ್ಟು 18 ಇಂಚ್ ವೀಲ್ಸ್. ಫ್ರಂಟ್ ಬಂದ್ಬಿಟ್ಟು 100 ಸೆಕ್ಷನ್, ಬ್ಯಾಕ್ ಮತ್ತೆ 130 ಸೆಕ್ಷನ್ ಕೊಟ್ಟಿದ್ದಾರೆ. 211 kg ಬೈಕು, ಆದ್ರೆ ನಿಲ್ಸುಟ್ಟು ಎತ್ತಬೇಕಾದ್ರೆ ಫೀಲ್ ಆಗುತ್ತೆ 211 ಅಂತ. ಓಡಿಸ್ಬೇಕಾದ್ರೆ 211 ಅಂತ ಅನ್ಸೋದೇ ಇಲ್ಲ, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ ಬೈಕು. ಈ ಗಾಡಿಯಲ್ಲಿ ಗೇರ್ ಲಿವರ್ ಉಲ್ಟಾ ಕೊಟ್ಟಿರ್ತಾರೆ ನೋಡಿ, ಬೇರೆ ಗಾಡಿಯಲ್ಲಿ ಇಲ್ಲಿಂದ ಇರುತ್ತೆ, ಆದ್ರೆ ಈ ಗಾಡಿಯಲ್ಲಿ ಇಲ್ಲಿಂದ ಇಲ್ಲಿ ಕೊಟ್ಟಿದ್ದಾರೆ. ಈ ಬೈಕಲ್ಲಿ ಸೀಟಿಂಗ್ ಪೋಸ್ಚರ್ ಮಾತ್ರ ಸಖತ್ತಾಗಿದೆ. ಹಂಗೆ ಟಕಿನ್ ಮಾಡ್ಕೊಂಡು ಸೂಪರ್ ಆಗಿ ಹೋಗ್ಬೋದು, ಕೆಫೆ ರೇಸರ್ ತರ ಇದೆ. ಇದರಲ್ಲಿ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ 41 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಆಮೇಲೆ ಬ್ಯಾಕ್ ಬಂದ್ಬಿಟ್ಟು ಟ್ವಿನ್ ಕಾಯಿಲ್ ಓವರ್ ಸಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಈ ಗಾಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಒನ್ ಆಫ್ ಮೈ ಫೇವರೇಟ್ ಬೈಕ್ ಅಂದ್ರೆ GT 650. ನಾನು 200cc ಓಡಿಸಿ ನೆಕ್ಸ್ಟ್ ಬೈಕ್ ಯಾವ್ದು ತಗೊಂತೀನಿ ಅಂದ್ರೆ ನಾನು 650 ತಗೊಂತೀನಿ. ಯಾಕಂದ್ರೆ ಇದ್ರಲ್ಲಿ ಬರೋ ಸೌಂಡೇ ಮೈನ್ ಆಗಿ, ಇದ್ರಲ್ಲಿ ಬರೋ ಸೌಂಡ್ಗೆ ನಾನು ತಗೊಂತೀನಿ ಗಾಡಿನ. ಅಷ್ಟು ಕ್ರೇಜಿಯಾಗಿ ಬರುತ್ತೆ ಸೌಂಡು. ಟನಲ್ಲು ಟನಲ್ಲು ಟನಲ್ ಬಂತು ಟನಲ್ಲು. ಆಮೇಲೆ ಇದ್ರಲ್ಲಿ ಕಾಲ್ ಸುಡಬಾರ್ದು ಅಂತ ಈಟ್ ಗಾರ್ಡ್ ನೋಡಿ, ಇಷ್ಟೇ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಈಟ್ ಮಾತ್ರ ರಾಯಲ್ ಎನ್ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಈಟ್ ಹೊಡಿಯುತ್ತೆ, ಹಂಗೆ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ ಈಟಲ್ಲಿ. ಕಾಲ್ ಸುಡ್ತಾ ಹೆಂಗೆ. ಇದ್ರಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ಬಗ್ಗಿ ಓಡಿಸ್ಬೇಕು, ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಓಡಿಸ್ತಾ ಇದ್ರೆ. ಈ ಹ್ಯಾಂಡ್ಲರ್ ಇಲ್ಲ ಪ್ರಿಂಟ್ ಎಲ್ಲ ಕೈಯಲ್ಲಿ ಮಾರ್ಕ್ ಆಗ್ಬಿಡುತ್ತೆ ನೋಡಿ. ಈ ಗಾಡಿನ ಸಿಟಿಯಲ್ಲಿ ಓಡಿಸ್ಕೊಂಡು ಹೋಗಕ್ ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. ಆರಾಮಾಗಿ ನುಗ್ಕೊಂಡು ಹೋಗ್ತಾ ಇರ್ಬೋದು. ಮಾತೇ ಇಲ್ಲ. ನಿಮಗೆ ಇದೇ ಪವರಲ್ಲಿ ಗಾಡಿ ಕಂಫರ್ಟಬಲ್ ಬೇಕಂದ್ರೆ ಇಂಟರ್ಸೆಪ್ಟರ್ನ ಚೂಸ್ ಮಾಡಿ, ಅದ್ರಲ್ಲಿ ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಗ್ಬೋದು. ಆದರೆ ಇದ್ರಲ್ಲಿ ಬಕ್ಕೊಂಡು ಓಡಿಸೋದ್ರಿಂದ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ತುಂಬ ಜನ 390 ಇದಕ್ಕೆ ಕಂಪೇರ್ ಮಾಡ್ತಾರೆ, ಆದರೆ 390ನೇ ಬೇರೆ ಸ್ಪೆಕ್ಕು, ಇದೇ ಬೇರೆ ಸ್ಪೆಕ್ಕು. ಇದು ಬಂದ್ಬಿಟ್ಟು ಕೆಫೆ ರೈಡರು. ಇದು ಓಡಿಸ್ಬೇಕಾದ್ರೆ ಡೌನ್ ಶಿಫ್ಟ್ ಮಾಡೋದಿದೆ ನೋಡಿ. ಪೊಲೀಸ್ ನೋಡಿದ್ರೆ ಮಾತ್ರ ಗಾಡಿನೆಲ್ಲ ಹಿಡ್ಕೊಂಡು ಎಲೆಕ್ಟ್ರಿಕ್ ಗಾಡಿ ಮೇಲೆ ಮನ್ಸಾದ್ರೂ ಬರುತ್ತಾ? ಚಾನ್ಸೇ ಇಲ್ಲ. ಈ ಸೌಂಡು, ಈ ಗಾಡಿ, ಇದ್ರಲ್ಲಿರೋ ಸ್ಪೀಡು
ಚಿಕ್ಕ ಮಕ್ಳು ನೋಡಿದಾಗ ಅವ್ರ ಮುಖದಲ್ಲಿ ಈ ಥರ ಗಾಡಿನ ಖುಷಿ ಬಂದ್ಬಿಡುತ್ತೆ. ಓ ಪಾರ್ಷೆ ಈ ಗಾಡಿ ನೋಡಿದ್ರೆ 100% ಖುಷಿ ಬರುತ್ತೆ. ತುಂಬ ಜನಗೆ ಈ ಥರ ಬೈಕ್ಸು ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಅವ್ರ ಡ್ರೀಮ್ ಬೈಕ್ಸ್ ಆಗಿರುತ್ತೆ. ರೋಡಲ್ಲಿ ಈ ಬೈಕ್ ನೋಡಿದಾಗೆಲ್ಲ ಅವ್ರಿಗೆ ಅನ್ಸೋದು ನಾನು ಈ ಥರ ಬೈಕ್ ಈಸ್ಕೊಳ್ಳೇಬೇಕು ಅಂತಪ್ಪ. ಅದಕ್ಕೆ ಎಷ್ಟು ಕಷ್ಟಪಡ್ತಾರೋ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಅವರು ಒಂದು ದಿವಸ ಈಸ್ಕೊಂತಾರೆ. ನಗು ನಗುತ್ತಾ ಮುಂದೆ ನಡೀತಿರು ನಿನ್ನ ಕೆಲಸ ಮಾತ್ರ ಮಾತಾಡಿ